ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಿಂದಿನ ತರಗತಿಯಲ್ಲಿ ಸೈಕಾಲಜಿಗೆ ಸಂಬಂಧಿಸಿದಂತೆ ರಕ್ಷಣಾ ತಂತ್ರಗಳ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಈಗ ಮಾರ್ಗದರ್ಶನ, ಸಮೂಹಗತಿ ಶಾಸ್ತ್ರ, ಕೆಲವೊಂದಿಷ್ಟು ಟಾಪಿಕ್ಸ್ ಇದಾವೆ, ಚಿಕ್ಕ ಚಿಕ್ಕ ಟಾಪಿಕ್ಸ್, ಅವುಗಳನ್ನ ನೋಡ್ತಾ ಹೋಗೋಣ. ಓಕೆ, ಮಾರ್ಗದರ್ಶನ ಅಂದ್ರೆ ಏನು ನೋಡಿ. ಇದ್ರ ಬಗ್ಗೆ BF ಸ್ಕಿನ್ನರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವ್ಯಕ್ತಿಯೊಬ್ಬನು ತನ್ನೊಂದಿಗೆ, ಇತರರೊಂದಿಗೆ ಮತ್ತು ಸನ್ನಿವೇಶಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನ ಕಲಿಯಲು ಸಹಾಯ ಮಾಡುವಂತ ಅಥವಾ ಸಹಾಯವನ್ನ ನೀಡುವಂತ ಪ್ರಕ್ರಿಯೆಯನ್ನ ಮಾರ್ಗದರ್ಶನ ಅಂತ ಕರೀತಾರೆ. ಈ ರೀತಿ ಹೇಳಿದಂತವ್ರು ಯಾರು? BF ಸ್ಕಿನ್ನರ್ ಅವರು. ಇನ್ನು ಸಲಹೆ ಅಂತ ಬಂದಾಗ ನೋಡಿ, ಮ್ಯಾಕ್ ಡ್ಯೂಗಲ್ ರವರು. ಯಾರು? ಮ್ಯಾಕ್ ಡ್ಯೂಗಲ್ ರವರು ಹೇಳ್ತಾರೆ, ತರ್ಕಬದ್ಧವಾಗಿ ಒಪ್ಪಿಕೊಳ್ಳುವಂತೆ ಕೊಡುವ ಸೂಚನೆಯ ಸಲಹೆ ಅಂದ್ರೆ ಏನು? ಸಲಹೆ ಅನ್ನುವಂತ ವರ್ಡ್ ಏನಿದೆ ಅದಕ್ಕೆ ಒಂದು ಡೆಫಿನಿಷನ್ ಅನ್ನ ಮ್ಯಾಕ್ ಡ್ಯೂಗಲ್ ರವರು ಏನ್ ಹೇಳ್ತಾರೆ ಅಂದ್ರೆ, ತರ್ಕಬದ್ಧವಾಗಿ ಒಪ್ಪಿಕೊಳ್ಳುವಂತೆ ಕೊಡುವ ಸೂಚನೆಯೇ ಸಲಹೆ. ಇನ್ನು ಸಲಹೆಯ ವಿಧಗಳು ಅಂತ ಬಂದಾಗ ನಿರ್ದೇಶಿತ ಸಲಹೆ, ಆಮೇಲೆ ಅನಿರ್ದೇಶಿತ ಸಲಹೆ ಅಂತ. ನಿರ್ದೇಶಿತ ಸಲಹೆ ಅಂತ ಬಂದಾಗ ಇಲ್ಲಿ ಸಮಸ್ಯೆಗೆ ಸಲಹೆ ನೀಡುವಂತಹ ವ್ಯಕ್ತಿಯೇ ಕೇಂದ್ರ ಬಿಂದುವಾಗಿದ್ರೆ ಇಲ್ಲಿ ಸಮಸ್ಯೆ ಮುಖ್ಯವೇ ಹೊರತು ವ್ಯಕ್ತಿ ಅಲ್ಲ. ಅಂದ್ರೆ ಇಲ್ಲಿ ಸಮಸ್ಯೆ ಮಾತ್ರ ಮುಖ್ಯ ಆಗಿರುತ್ತೆ, ಆದ್ರೆ ವ್ಯಕ್ತಿ ಮುಖ್ಯ ಆಗಿರಲ್ಲ. ಇನ್ನು ಅನಿರ್ದೇಶಿತ ಸಲಹೆಯಲ್ಲಿ ಏನಾಗುತ್ತೆ, ಇಲ್ಲಿ ಸಮಸ್ಯೆಗೆ ಹೆಚ್ಚು ಪ್ರಾಧಾನ್ಯತೆ ನೀಡದೆ ವ್ಯಕ್ತಿಗೆ ಪ್ರಾಧಾನ್ಯತೆ ನೀಡಲಾಗುತ್ತೆ. ಓಕೆ, ಅಂದ್ರೆ ಇಲ್ಲೇನು, ಅನಿರ್ದೇಶಿತ ಸಲಹೆಯಲ್ಲಿ ವ್ಯಕ್ತಿನಿಗೆ ಪ್ರಾತಿನಿಧ್ಯವನ್ನ ನೀಡಲಾಗುತ್ತೆ, ಆದ್ರೆ ಇಲ್ಲಿ ನಿರ್ದೇಶಿತ ಸಲಹೆಗೆ ಸಮಸ್ಯೆಯನ್ನೇ ಮುಖ್ಯ ಆಗಿರುತ್ತೆ. ಓಕೆ, ಆದ್ರೆ ವ್ಯಕ್ತಿ ಕೇಂದ್ರ ಬಿಂದು ಆಗಿರ್ತಾನೆ, ಸಮಸ್ಯೆ ಮುಖ್ಯ ಆಗಿರುತ್ತೆ, ಆದ್ರೆ ಕೇಂದ್ರ ಬಿಂದು ಆಗಿರುವಂತಹ ವ್ಯಕ್ತಿ ಅಲ್ಲಿ ಏನಾಗಿರಲ್ಲ, ಅಮುಖ್ಯನಾಗಿರ್ತಾನೆ. ಆದ್ರೆ ಅನಿರ್ದೇಶಿತ ಸಲಹೆಯಲ್ಲಿ ಏನಾಗುತ್ತೆ, ಸಮಸ್ಯೆಗೆ ಇಲ್ಲಿ ಹೆಚ್ಚು ಪ್ರಾಧಾನ್ಯತೆ ಇರುತ್ತೆ. ಆಯ್ತಾ? ಓಕೆ, ಇಲ್ಲಿ ಅನಿರ್ದೇಶಿತ ಸಲಹೆಯಲ್ಲಿ ಏನಾಗುತ್ತೆ, ಸಮಸ್ಯೆಗೆ ಇಲ್ಲಿ ಯಾವುದೇ ರೀತಿ ಪ್ರಾಧಾನ್ಯತೆ ಇರೋದಿಲ್ಲ, ವ್ಯಕ್ತಿಗೆ ಪ್ರಾಧಾನ್ಯತೆ ಇರುತ್ತೆ. ಅಂದ್ರೆ ಕ್ಲೀನ್ ಆಗಿ ತಿಳ್ಕೊಳ್ಳಿ, ಏನು ನಿರ್ದೇಶಿತ ಸಲಹೆ ಅಂತ ಅಂದ್ರೆ ಏನು, ಇಲ್ಲಿ ಸಮಸ್ಯೆ ಮುಖ್ಯ ಆಗಿರುತ್ತೆ. ಓಕೆ, ಅನಿರ್ದೇಶಿತ ಸಲಹೆಯಲ್ಲಿ ಏನಾಗುತ್ತೆ, ಇಲ್ಲಿ ವ್ಯಕ್ತಿ ಮುಖ್ಯ. ಓಕೆ, ಇಲ್ಲಿ ವ್ಯಕ್ತಿ ಮುಖ್ಯ, ಅಲ್ಲಿ ಸಮಸ್ಯೆ ಮುಖ್ಯ. ಎದ್ರಲ್ಲಿ ಸಮಸ್ಯೆ ಮುಖ್ಯ ಆಗಿರುವಂತದ್ದು ನಿರ್ದೇಶಿತ ಸಲಹೆಯಲ್ಲಿ. ಅನಿರ್ದೇಶಿತ ಸಲಹೆಯಲ್ಲಿ ವ್ಯಕ್ತಿಗೆ ಅಂದ್ರೆ ಅಲ್ಲಿ ವ್ಯಕ್ತಿ ಮುಖ್ಯ ಆಗ್ತಾನೆ. ಓಕೆ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ನಿರ್ದೇಶಿತ ಸಲಹೆ ಅಂದ್ರೆ ಇಲ್ಲಿ ಸಮಸ್ಯೆಗೆ ಸಲಹೆ ನೀಡುವಂತಹ ವ್ಯಕ್ತಿ ಕೇಂದ್ರ ಬಿಂದು ಆಗಿರ್ತಾನೆ, ಸಮಸ್ಯೆ ಮುಖ್ಯ ಆಗಿರುತ್ತೆ ಹೊರತು ಇಲ್ಲಿ ವ್ಯಕ್ತಿ ಮುಖ್ಯ ಆಗಿರಲ್ಲ. ಆದ್ರೆ ಅನಿರ್ದೇಶಿತ ಸಲಹೆಯಲ್ಲಿ ಏನಾಗುತ್ತೆ, ಇಲ್ಲಿ ಸಮಸ್ಯೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡದೆ ವ್ಯಕ್ತಿಗೆ ಇಲ್ಲಿ ಪ್ರಾಧಾನ್ಯತೆಯನ್ನ ನೀಡಲಾಗುತ್ತೆ. ಇನ್ನು ಸಮೂಹಗತಿ ಶಾಸ್ತ್ರ ಅನ್ನೋದನ್ನ ನೋಡ್ತಾ ಹೋದ್ರೆ, ಏನಿದು ಸಮೂಹಗತಿ ಶಾಸ್ತ್ರ? ಸಮೂಹಗತಿ ಶಾಸ್ತ್ರ ಅಂತ ಅಂದ್ರೆ ಒಂದು ಸಾಮಾಜಿಕ ಗುಂಪು ಅಥವಾ ಗುಂಪುಗಳ ನಡುವಿನ ವರ್ತನೆಯನ್ನ ಮನೋವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ಆಗಿದೆ ಅಂತ ಹೇಳ್ತಾರೆ. ಅಂದ್ರೇನು? ಒಂದು ಸಾಮಾಜಿಕ ಗುಂಪು ಅಥವಾ ಗುಂಪುಗಳ ನಡುವಿನ ವರ್ತನೆಯನ್ನ ಮನೋವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನ ನಾವು ಸಮೂಹಗತಿ ಶಾಸ್ತ್ರ ಅಂದ್ರೇನು, ಗ್ರೂಪ್ ಡೈನಮಿಕ್ಸ್ ಅಂತ ಹೇಳ್ತಾರೆ. ಓಕೆ, ಇನ್ನು ಇದ್ರ ಬಗ್ಗೆ ಕರ್ಟ್ ಲೆವಿನ್ ರವರು ಏನ್ ಹೇಳ್ತಾರೆ ಅಂದ್ರೆ, ಸಮೂಹಗತಿ ಶಾಸ್ತ್ರದ ಸಮೂಹಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದರ ಮೂಲಕ ಬಹುಮುಖ್ಯವಾದ ಕೊಡುಗೆಯನ್ನ ನೀಡಿದಂತವ್ರು ಯಾರು ಅಂತ ಹೇಳಿದ್ರೆ ದಟ್ ಈಸ್ ಕರ್ಟ್ ಲೆವಿನ್ ರವರು. ಹಾಗಾದ್ರೆ ಸಮೂಹಗತಿ ಶಾಸ್ತ್ರದಲ್ಲಿ ಸಮೂಹ ಅಂದ್ರೆ ಏನು? ಒಂದು ಸಾಮಾನ್ಯ ಗುರಿ ಉದ್ದೇಶದ ಸಾಧನೆಗಾಗಿ ಪರಸ್ಪರ ಅನುಕ್ರಿಯೆಯಲ್ಲಿ ತೊಡಗಿರುವಂತಹ ಹಲವಾರು ವ್ಯಕ್ತಿಗಳನ್ನ ಒಂದು ಸಮೂಹ ಅಂತ ಹೇಳ್ತೀವಿ. ಓಕೆ, ಇನ್ನು ಗುಂಪು ಅಂತ ಹೇಳಿದ್ರೆ ಎರಡಕ್ಕಿಂತ ಹೆಚ್ಚು ಜನರು ಇರುವಂತಹದನ್ನ ನಾವು ಗುಂಪು ಅಂತ ಹೇಳ್ತೀವಿ. ಇನ್ನು ನಾಯಕತ್ವ ಅಂತ ಬಂದಾಗ ನೋಡಿ, ಕ್ರೆಚ್ ಮತ್ತು ಕ್ರೆಚ್ ಫೀಲ್ಡ್ ರವರು ಏನಂತ ಹೇಳಿದರೆ, ಸಮೂಹ ಒಂದರ ಇತರ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಮರ್ಥ್ಯವನ್ನ ನಾಯಕತ್ವ ಅಂತ ಹೇಳ್ಬೋದು. ಏನ್ ಹೇಳ್ತಾರೆ? ನಾಯಕತ್ವ ಅಂದ್ರೆ, ಲೀಡರ್ಶಿಪ್ ಅಂದ್ರೆ ಏನು? ಸಮೂಹ ಒಂದರ ಇತರ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಮರ್ಥ್ಯವನ್ನ ಯಾರು ಹೊಂದಿರ್ತಾರೋ ಅದನ್ನ ಅಂದ್ರೆ ಆ ಒಂದು ಸಾಮರ್ಥ್ಯ ಉಳ್ಳಂತದ್ದೇ ವ್ಯಕ್ತಿತ್ವ ಅಂತ ಹೇಳ್ತಾರೆ. ನಾಯಕತ್ವ ಅಂತ ಹೇಳ್ತಾರೆ. ನಾಯಕತ್ವ ಅಂದ್ರೇನು? ಸಮೂಹ ಒಂದರ
ಇತರ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಮರ್ಥ್ಯವೇ ನಾಯಕತ್ವ ಆಗಿರುತ್ತೆ ಅಂತ. ಇನ್ನು ಕರ್ಟ್ ಲೆವಿನ್ ರವರ ಪ್ರಕಾರ ನಾಯಕತ್ವದ ಪ್ರಕಾರಗಳು ಯಾವ್ಯಾವು? ನಾಯಕತ್ವದ ಪ್ರಕಾರಗಳು ಒಂದು ಸರ್ವಾಧಿಕಾರಿ ನಾಯಕತ್ವ, ಪ್ರಜಾಸತ್ತಾತ್ಮಕ ನಾಯಕತ್ವ, ಆಮೇಲೆ ತಟಸ್ಥ ನಾಯಕತ್ವ. ಓಕೆ, ಈ ಮೂರು ಕರ್ಟ್ ಲೆವಿನ್ ರವರ ಪ್ರಕಾರ ಇರುವಂತ ನಾಯಕತ್ವದ ಪ್ರಕಾರಗಳು. ಓಕೆ, ಇನ್ನು ಸಮಾಜ ಮಿತಿ ತಂತ್ರ ಅಂದ್ರೆ ಏನು? ಸಮಾಜ ಮಿತಿ ತಂತ್ರ ಅಂದ್ರೆ ಈಗ ಮಾನವನ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳುವುದೇ ಸಮಾಜ ಮಾಪಕದ ತತ್ವ ಆಗಿದೆ. ಓಕೆ, ಅಂದ್ರೆ ಸಮಾಜ ಮಿತಿಯ ತಂತ್ರ ಇದ್ರದ್ದು ಮೇನ್ ಉದ್ದೇಶ ಏನು? ಮಾನವನ ವರ್ತನೆಯನ್ನ ಅರ್ಥ ಮಾಡ್ಕೊಳ್ಳೋದು. 1934ರಲ್ಲಿ ಏನಾಯ್ತು? JL ಮೊರೆನೋ ಅನ್ನುವಂಥವ್ರು ಸಮೂಹದ ಸಂರಚನೆಯನ್ನ ಮೊಟ್ಟ ಮೊದಲು ಅಧ್ಯಯನ ಮಾಡುವಂತ ತಂತ್ರವನ್ನ ರೂಪಿಸಿದ್ರು. ಯಾರು? ಮೊರೆನೋ. ಸಮಾಜ ಮಿತಿ ತಂತ್ರವನ್ನ ಯಾರು ಹಾಗಾದ್ರೆ ಸಂರಚನೆ ಮಾಡಿದಂತವ್ರು ಅಂದ್ರೆ ಮೊಟ್ಟ ಮೊದಲು ಅಧ್ಯಯನ ಮಾಡುವಂತ ತಂತ್ರವನ್ನ ರೂಪಿಸಿದಂತವ್ರು ಮೊರೆನೋ. ಇನ್ನು ಸಮಾಜ ಮಿತಿ ತಂತ್ರ ಏನಿದೆ, ಇದು ಸಮೂಹದ ಸದಸ್ಯರ ನಡುವಿನ ಅನ್ಯೋನ್ಯತೆ, ಒಲವು, ಆಂತರಿಕ ಸಂರಚನೆ, ಸ್ವರೂಪಗಳ ಬಗ್ಗೆ ಇದು ಮಾಹಿತಿಯನ್ನ ನೀಡುತ್ತೆ. ಮತ್ತೆ ಒಂದು ಸಮೂಹದ ಸದಸ್ಯರು ಪರಸ್ಪರ ಹೊಂದಿರುವಂತಹ ಒಲವು, ತಿರಸ್ಕಾರ, ಜನಪ್ರಿಯತೆ ಅಥವಾ ಇತರ ಸದಸ್ಯರೊಂದಿಗೆ ಅವರು ಎಷ್ಟು ಮಟ್ಟಿಗೆ ಸ್ವೀಕರಿಸಲ್ಪಟ್ಟಿದ್ದಾರೆಂದು ಅಳತೆ ಮಾಡುವುದನ್ನ ನಾವು ಸಮಾಜ ಮಿತಿ ತಂತ್ರ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟೊತ್ತು ನೋಡಿದ್ವಲ್ವಾ? ಹಾಗಾದ್ರೆ ಸಮಾಜ ಮಿತಿ ತಂತ್ರ ಅಂದ್ರೆ ಏನು? ಒಂದು ಸಮೂಹದ ಸದಸ್ಯರು ಇದ್ದಾರೆ. ಈಗ ನಾವು ಇರುವಂತ ಸಮೂಹದಲ್ಲಿ ಸದಸ್ಯರು ಇರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾರು ಎಷ್ಟು ಒಲವನ್ನ ಒಳಗೊಂಡಿದ್ದಾರೆ, ಯಾರು ತಿರಸ್ಕಾರಕ್ಕೆ ಒಳಗಾಗಿದ್ದಾರೆ, ಯಾರು ಹೆಚ್ಚು ಜನಪ್ರಿಯತೆಯನ್ನ ಒಳಗೊಂಡಿದ್ದಾರೆ, ಓಕೆ, ಮತ್ತೆ ಇತರ ಸದಸ್ಯರಿಂದ ಅವರು ಎಷ್ಟು ಮಟ್ಟಿಗೆ ಸ್ವೀಕರಿಸಲ್ಪಟ್ಟಿದ್ದಾರೆ, ಇದನ್ನೆಲ್ಲ ಅಳತೆ ಮಾಡೋದನ್ನ ನಾವೇನಂತ ಹೇಳ್ತೀವಿ? ಸಮಾಜ ಮಿತಿ ತಂತ್ರ ಅಂತ ಹೇಳ್ತೀವಿ. ಇನ್ನು ಸಮಾಜ ಆಲೇಖ ಅಂತ ಏನು? ಒಂದು ಗುಂಪಿನಲ್ಲಿ ಇರುವಂತಹ ಪಾರಸ್ಪರಿಕ ಸಾಮಾಜಿಕ ಆದ್ಯತೆಗಳ ಚಿತ್ರಾತ್ಮಕ ಪ್ರಾತಿನಿಧೀಕರಣವೇ ಸಮಾಜ ಆಲೇಖ. ಇದರಿಂದ ಏನಾಗುತ್ತೆ? ಒಂದು ಸಮೂಹದ ಸಂರಚನೆಯನ್ನ ನಾವು ಇದರಿಂದ ತಿಳಿತಾ ಹೋಗ್ಬೋದು. ಓಕೆ, ಇನ್ನು ಒಂದು ಸಮೂಹದ ವ್ಯಕ್ತಿಗಳನ್ನ, ಸಂಬಂಧವನ್ನ ನಕ್ಷೆಯ ಮೂಲಕ ರಚಿಸುವುದನ್ನ ನಾವು ಸಮಾಜ ಮಿತಿ ಆಲೇಖ ಅಂತ ಕರಿತೀವಿ. ಓಕೆ, ನಕ್ಷೆಯ ಮೂಲಕ ರಚಿಸುವುದನ್ನ ಸಮಾಜ ಮಿತಿ ಆಲೇಖ ಅಂತ ಹೇಳಿ ಕರಿತೀವಿ. ಓಕೆ, ಇದಿಷ್ಟು ಸಮೂಹ ಗತಿಶಾಸ್ತ್ರ ಆಯ್ತು ಅಲ್ವಾ? ಈಗ ಅಪವಾದಾತ್ಮಕ ಅಥವಾ ಅಸಾಧಾರಣ ಮಕ್ಕಳು ಅಂದ್ರೆ ಏನು ಅಂತ ನೋಡೋಣ. ಅಸಾಧಾರಣ ಮಕ್ಕಳು ಅಂತ ಬಂದಾಗ ಅಥವಾ ಅಪವಾದಾತ್ಮಕ ಮಕ್ಕಳು ಅಂತ ಬಂದಾಗ ನಾವು ಯಾರೆಲ್ಲನ್ನ ಅಂದ್ರೆ ಯಾವ ಟೈಪ್ ಆಫ್ ಚಿಲ್ಡ್ರನ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ ಅಂದ್ರೆ, ಬುದ್ಧಿಮಾಂದ್ಯ ಮಕ್ಕಳ ಶೈಕ್ಷಣಿಕ ವರ್ಗೀಕರಣ ಬಂದು 25ರಿಂದ 75ರವರೆಗಿನ ಇಂಟೆಲಿಜೆನ್ಸ್ ಅಂದ್ರೆ ಈ ಒಂದು ಬುದ್ಧಿಶಕ್ತಿಯನ್ನ ಹೊಂದಿರುವಂತವ್ರನ್ನ ನಾವು ಬುದ್ಧಿಮಾಂದ್ಯ ಮಕ್ಕಳ ಶೈಕ್ಷಣಿಕ ವರ್ಗೀಕರಣ ಇಲ್ಲಿಂದ ಇಲ್ಲಿಗೆ ಇರುತ್ತೆ. ಅಲ್ಲಿ ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳವರು ಬಂದು 25ಕ್ಕಿಂತ ಕಡಿಮೆ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರತಕ್ಕಂಥವ್ರು ಅಲ್ಲಿಗೆ ಬರ್ತಾರೆ. ಇನ್ನು ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆ ಉಳ್ಳಂತವ್ರು 25ರಿಂದ 50ರವರೆಗೂ ಅಂದ್ರೆ ಆ ಒಂದು ಬುದ್ಧಿಶಕ್ತಿಯ ಸೂಚ್ಯಂಕವನ್ನ ಒಳಗೊಂಡಿರ್ತಾರೆ. ಇನ್ನು ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆ ಉಳ್ಳಂತವ್ರು 50ರಿಂದ 75ರವರೆಗಿನ ಬುದ್ಧಿಶಕ್ತಿ ಸೂಚ್ಯಂಕ, ಓಕೆ, ಅದನ್ನ ಒಳಗೊಂಡಿರ್ತಾರೆ. ಅಂದ್ರೆ ಅಷ್ಟು ಐಕ್ಯವನ್ನ ಅವ್ರು ಒಳಗೊಂಡಿರ್ತಾರೆ. ಈಗ ನೋಡಿ ಪ್ರತಿಭಾವಂತರು. ಓಕೆ, ಪ್ರತಿಭಾವಂತರು ಹ್ಯಾವಿಗ್ ಹರ್ಸ್ಟ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಉಪಯುಕ್ತ ಕ್ಷೇತ್ರದಲ್ಲಿ ನಿರಂತರವಾಗಿ ವಿಶಿಷ್ಟ ಸಾಧನೆಯನ್ನ ತೋರಬಲ್ಲಂತಹ ವ್ಯಕ್ತಿಯನ್ನ ಪ್ರತಿಭಾವಂತ ಅಂತ ಹೇಳಿ ಕರೀತಾರೆ. ಹ್ಯಾವಿಗ್ ಹರ್ಸ್ಟ್ ಅವರು ಪ್ರತಿಭಾವಂತರಿಗೆ ಸಂಬಂಧಿಸಿದಂತೆ ಏನಂತ ವ್ಯಾಖ್ಯಾನವನ್ನ ಕೊಡ್ತಾರೆ? ಒಂದು ಉಪಯುಕ್ತ ಕ್ಷೇತ್ರದಲ್ಲಿ ನಿರಂತರವಾಗಿ ವಿಶಿಷ್ಟ ಸಾಧನೆಯನ್ನ ತೋರಿಸುವಂತಹ ವ್ಯಕ್ತಿಯನ್ನ ನಾವು ಪ್ರತಿಭಾವಂತ ಅಂತ ಕರಿತೀವಿ. ಇನ್ನು ಟರ್ಮನ್ ಮತ್ತು ಮೆರಿಲ್ ಅಂತಕ್ಕಂಥವ್ರು ಏನ್ ಹೇಳ್ತಾರೆ? ಒಬ್ಬ ವ್ಯಕ್ತಿಯ ಬುದ್ಧಿಲಬ್ಧ 130ಕ್ಕಿಂತ ಹೆಚ್ಚಾಗಿದ್ರೆ, ಅತಿ ಉನ್ನತ ಮಟ್ಟದ ಜ್ಞಾನಾತ್ಮಕ ಕಾರ್ಯನಿರ್ವಹಣಾ ಸಾಮರ್ಥ್ಯ ಇರುತ್ತೋ ಅಂತ ವ್ಯಕ್ತಿಯನ್ನ ನಾವು ಪ್ರತಿಭಾವಂತ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಟರ್ಮನ್ ಮತ್ತು ಮೆರಿಲ್ ಅವರು ಹೇಳಿದ್ರು. ಇನ್ನು ಪ್ರತಿಭಾವಂತರಿಗೆ ಸಂಪದ್ಭರಿತ ಕಾರ್ಯಕ್ರಮಗಳನ್ನ ಏರ್ಪಡಿಸುವುದು ಜೊತೆಗೆ ವೇಗವರ್ಧನ ವಿಧಾನವನ್ನ ಬಳಸಬೇಕು. ಇದರಿಂದ ಅವರಿಗೆ ಇನ್ನಷ್ಟು ನಾವು ಆ ಒಂದು ಜ್ಞಾನಾತ್ಮಕ ಕ್ರಿಯೆ ಇನ್ನು ಜಾಸ್ತಿ ಮಾಡ್ದಂಗ ಆಗುತ್ತೆ. ಓಕೆ, ಇನ್ನು ಸೃಜನಶೀಲತೆ, ಇದಿಷ್ಟು ಪ್ರತಿಭಾವಂತರಿಗೆ ಸಂಬಂಧಪಟ್ರೆ. ಇನ್ನು ಸೃಜನಶೀಲತೆಯನ್ನ ನೋಡ್ತಾ ಹೋದ್ರೆ ಸ್ಟರ್ನ್ ಮತ್ತು ಕರೋವಿಸ್ಕಿ ಇವರು ಹೇಳ್ತಾರೆ, ಪೂರ್ಣ ಇಲ್ಲವೇ ಭಾಗಶಃ ಅಂದ್ರೆ ಪೂರ್ಣ ಅಥವಾ ಭಾಗಶಃ ಸ್ವಂತಿಕೆ ಉಳ್ಳಂತಹ ಉತ್ಪಾದನೆಯನ್ನೇ ನಾವು ಸೃಜನಶೀಲತೆ ಅಂತ ಕರಿತೀವಿ.
ಓಕೆ. ಇನ್ನು ಜೆ.ಪಿ. ಗಿಲ್ಫರ್ಡ್ ರವರು ಏನ್ ಹೇಳ್ತಾರೆ, ಸೃಜನಶೀಲತೆಯನ್ನ ಏಕಾಗ್ರಮುಖಿ ಚಿಂತನೆ ಮತ್ತು ವಿಭಿನ್ನ ಚಿಂತನೆ ಅಂತ ಹೇಳಿ ಇದನ್ನ 2 ತರ ವಿಭಾಗಿಸಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಯಾರು? ಗಿಲ್ಫರ್ಡ್ ರವರು ಏಕಾಗ್ರಮುಖಿ ಚಿಂತನೆ ಮತ್ತೆ ವಿಭಿನ್ನ ಚಿಂತನೆ ಅಂತ ಹೇಳಿ 2 ಟೈಪ್ಸ್ ಗಿಲ್ಫರ್ಡ್ ರವರು ಸೃಜನಶೀಲತೆಯನ್ನ ಡಿವೈಡ್ ಮಾಡಿದ್ದಾರೆ. ಓಕೆ. ಇನ್ನು ಸೃಜನಶೀಲತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮೆದುಳಿನ ಕಾರ್ಯಪಟುತ್ವಗೊಳಿಸುವಿಕೆ ನಡೆಸಬೇಕು. ಸೃಜನಶೀಲತೆಯನ್ನ ಹೆಚ್ಚಿಸಬೇಕು ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸೃಜನಶೀಲತೆಯನ್ನ ಯಾವ ರೀತಿ ನಾವು ಹೆಚ್ಚಿಸಬಹುದು ಅಂತ ಕೇಳ್ತಾರೆ. ದಟ್ ಇಸ್ ಮೆದುಳಿನ ಕಾರ್ಯಪಟುತ್ವಗೊಳಿಸೋದ್ರ ಮೂಲಕ. ಇನ್ನು ನಿಧಾನವಾಗಿ ಕಲಿಯುವವರು ಅಂತ ವರ್ಗೀಕರಣ ಮಾಡಿದಾಗ ಸಿರಿಲ್ ಬರ್ಟ್ ರವರು ಏನ್ ಹೇಳ್ತಾರೆ ಅಂದ್ರೆ, ಶಾಲಾ ಹಂತದಲ್ಲಿ ಅವನ ವಯಸ್ಸಿಗೆ ಅನುಗುಣವಾದ ತರಗತಿಗಿಂತ ಕೆಳಗಿನ ತರಗತಿಯ ಕೆಲಸವನ್ನು ಮಾಡಲಾಗದೆ ಕಲಿಕೆಯಲ್ಲಿ ಹಿಂದುಳಿದಂತವ್ರನ್ನ ನಾವು ಕಲಿಕೆಯಲ್ಲಿ ಹಿಂದುಳಿದಂತವ್ರು, ಮಂದಗಾಮಿಗಳು ಅಥವಾ ನಿಧಾನವಾಗಿ ಕಲಿಯುವವರು ಅಂತ ಹೇಳ್ತೀವಿ. ಯಾವಾಗ ನಾವು ಮಂದಗಾಮಿಗಳು, ಕಲಿಕೆಯಲ್ಲಿ ಹಿಂದುಳಿದವರು, ನಿಧಾನವಾಗಿ ಕಲಿಯೋರು ಅಂತ ನಾವು ಯಾವಾಗ ಹೇಳ್ತೀವಿ ಅಂದ್ರೆ, ಯಾವಾಗ ಒಂದು ಮಗು ಶಾಲಾ ಹಂತದಲ್ಲಿ ಅವನಿಗೆ ವಯಸ್ಸಿಗೆ ಅನುಗುಣವಾದ ತರಗತಿಗಿಂತ, ಈಗ 2ನೇ ಕ್ಲಾಸ್ ಅಲ್ಲಿ ಇದ್ದಾನೆ, ಓಕೆ, ಆದ್ರೆ ಆ ವಯಸ್ಸಿಗೆ ತಕ್ಕಂತೆ ಕೆಳಗಿನ ತರಗತಿಯ ಕೆಲಸವನ್ನು ಕೂಡ ಮಾಡಲಾಗದೇ ಇದ್ರೆ ಆತನನ್ನ, ಅಂದ್ರೆ ಈಗ ಅಟ್ಲೀಸ್ಟ್ 1ನೇ ಕ್ಲಾಸ್ ಇಂದು ಕೂಡ ಆತನ್ಗೇನು ಬರಲ್ಲ, ಆತ ಅಂದ್ರೆ 1ನೇ ಕ್ಲಾಸ್ ಮಗು ಏನ್ ಕಲಿಯುತ್ತೋ ಅದನ್ನು ಕೂಡ ಆತ ಕಲಿಯೋದಕ್ಕಾಗಲ್ಲ 2ನೇ ಕ್ಲಾಸ್ ಅಲ್ಲಿ ಇದ್ದು ಅಂತ ಹೇಳಿದಾಗ ಅಂತ ಒಂದು ಮಗುವನ್ನ ನಾವು ಮಂದಗಾಮಿಗಳು ಗುಂಪಿಗೆ ಸೇರಿಸ್ತೀವಿ, ಅಥವಾ ಕಲಿಕೆಯಲ್ಲಿ ಹಿಂದುಳಿದವರು, ನಿಧಾನವಾಗಿ ಕಲಿಯುವವರು ಅಂತ ಹೇಳಿ ಗುರುತಿಸ್ತಾರೆ. ಇವರು 75ರಿಂದ 90ರಷ್ಟು ಬುದ್ಧಿಶಕ್ತಿ ಸೂಚ್ಯಂಕವನ್ನ ಹೊಂದಿರ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಇಂಥ ಒಂದು ಮಕ್ಕಳಿಗೆ ಅಂದ್ರೆ ನಿಧಾನವಾಗಿ ಕಲಿಯುವವರಿಗೆ, ಕಲಿಕೆಯಲ್ಲಿ ಹಿಂದುಳಿದಂತವರಿಗೆ, ಮಂದಗಾಮಿಗಳಿಗೆ ಸ್ಥಿತಿ ಸ್ಥಾಪಕ ಪಠ್ಯಕ್ರಮವನ್ನ ರಚಿಸಿ ಬೋಧಿಸ್ಬೇಕಾಗತ್ತೆ. ಓಕೆ. ಇನ್ನು ಅಪೂರ್ಣ ಸಾಧಕರು ಅಂತ ಹೇಳ್ತೀವಿ. ಏನಿದು ಅಪೂರ್ಣ ಸಾಧಕರು? ನೋಡಿ, ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಮರ್ಥ್ಯ ಅವನ ಮಾನಸಿಕ ಸಾಮರ್ಥ್ಯಕ್ಕಿಂತ ತುಂಬಾ ಕಡಿಮೆ ಮಟ್ಟದಲ್ಲಿದ್ರೆ, ಈಗ ನೋಡಿ, ವಿದ್ಯಾರ್ಥಿಯ ಶೈಕ್ಷಣಿಕ ಸಾಮರ್ಥ್ಯ ಅವನ ಒಂದು ಮಾನಸಿಕ ಸಾಮರ್ಥ್ಯಕ್ಕಿಂತ ತುಂಬಾ ಕಡಿಮೆ ಮಟ್ಟದಲ್ಲಿದ್ರೆ ನಾವು ಅದನ್ನ ಅಪೂರ್ಣ ಸಾಧಕರು ಅಂತ ಹೇಳ್ತೀವಿ. ಓಕೆ. ಇನ್ನು ಕಲಿಕೆಯ ಸವಾಲುಗಳು ಉಳ್ಳಂತವ್ರು ಅಂತ ಅಂದ್ರೆ, ಕಲಿಕೆಯಲ್ಲಿ ಸೀಮಿತ ಸಾಮರ್ಥ್ಯಗಳುಳ್ಳ ಮಕ್ಕಳೇ ಕಲಿಕೆಯ ಸವಾಲುಗಳುಳ್ಳ ಮಕ್ಕಳು ಅಂತ ಹೇಳೋದು. ಕಲಿಕೆಯ ಸವಾಲುಳ್ಳ ಮಕ್ಕಳು ಅಂದ್ರೆ ಏನು? ಕಲಿಕೆಯಲ್ಲಿ ಜಸ್ಟ್ ಲಿಮಿಟೆಡ್ ಎಬಿಲಿಟೀಸ್ ಅನ್ನ ಮಾತ್ರ ಅವರು ಒಳಗೊಂಡಿರ್ತಾರೆ. ಅವುಗಳನ್ನೇ ನಾವು ಏನಂತ ಕರಿತೀವಿ? ಕಲಿಕೆಯ ಸವಾಲುಗಳು ಉಳ್ಳಂತಹ ಮಕ್ಕಳು ಅಂತ ಹೇಳಿ ಕರಿತೀವಿ. ಇನ್ನು ಮೌಲ್ಯಮಾಪನ ತಂತ್ರಗಳನ್ನ ನೋಡ್ತಾ ಹೋದ್ರೆ, ಸಂಗತಿಯೊಂದರ ಕುರಿತು ಯಾವುದೋ ಒಂದು ವಿಷಯ ಇದೆ ಅಂತ ಇಟ್ಕೊಳ್ಳಿ, ಅದ್ರ ಕುರಿತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶ ನೀಡುವಂತ ಒಂದು ಪ್ರಕ್ರಿಯೆನ ಮೌಲ್ಯಮಾಪನ ಅಂತ ಕರೀತಾರೆ. ಇನ್ನು ನಿರಂತರ ಮೌಲ್ಯಮಾಪನ, ಆಮೇಲೆ ಮೌಲ್ಯಮಾಪನ ಅಂದ್ರೆ ಮೌಲ್ಯವನ್ನ ನಿರ್ಧರಿಸುವುದು ಅಂತ ಕೂಡ ಆಗುತ್ತೆ. ಓಕೆ. ನಿರಂತರ ಮೌಲ್ಯಮಾಪನ, ವ್ಯಾಪಕ ಮೌಲ್ಯಮಾಪನ, ಆಮೇಲೆ ರಚನಾತ್ಮಕ ಮೌಲ್ಯಮಾಪನ, ಆಮೇಲೆ ಸಂಕಲನಾತ್ಮಕ ಮೌಲ್ಯಮಾಪನ, ನೈದಾನಿಕ ಪರೀಕ್ಷೆ, ಈ ರೀತಿಯಾಗೆಲ್ಲ ಬರುತ್ತೆ. ಇನ್ನು ನಿರಂತರ ಮೌಲ್ಯಮಾಪನ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳನ್ನು ಹಾಗೂ ಚಟುವಟಿಕೆಗಳನ್ನು ನಿರಂತರವಾಗಿ ಗಮನಿಸಿ ಮಗುವಿನ ಬೆಳವಣಿಗೆ ಅಥವಾ ಜೊತೆಗೆ ಅಭಿವೃದ್ಧಿಗಳನ್ನ ಪೋಷಿಸುವುದನ್ನ ನಾವು ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ಇನ್ನು ವ್ಯಾಪಕ ಮೌಲ್ಯಮಾಪನ ಅಂದ್ರೆ ಏನು? ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನ ಒಳಗೊಂಡಂತೆ ಮಗುವಿನ ಎಲ್ಲಾ ವರ್ತನೆಗಳನ್ನ ಪರೀಕ್ಷಿಸುವುದೇ ವ್ಯಾಪಕ ಮೌಲ್ಯಮಾಪನ. ಓಕೆ. ಕಾಂಪ್ರಿಹೆನ್ಸಿವ್. ಓಕೆ. ಇದನ್ನೇ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳೋದು. ಇನ್ನು ರಚನಾತ್ಮಕ ಮೌಲ್ಯಮಾಪನ ಬಂದು ಬೋಧನಾ ಪ್ರಕ್ರಿಯೆ ನಡೆಯುವಾಗ್ಲೇ ಕಲಿಕಾ ಪ್ರಕ್ರಿಯೆಯನ್ನ ಖಚಿತಪಡಿಸಿಕೊಳ್ಳಲು ನಡೆಸುವಂತ ಮೌಲ್ಯಮಾಪನವನ್ನ ರಚನಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರೀತಾರೆ. ನೋಡಿ, ಕನ್ಫ್ಯೂಷನ್ ಆಗ್ಬಾರ್ದು. ರೂಪಣಾತ್ಮಕ, ರಚನಾತ್ಮಕ ಎರಡು ಒಂದೇ. ಏನು? ರಚನಾತ್ಮಕ ಮತ್ತು ರೂಪಣಾತ್ಮಕ ಎರಡು ಒಂದೇ. ಓಕೆ. ಅಂದ್ರೆ ಅದಕ್ಕೆ ಎಕ್ಸಾಂಪಲ್ಸ್ ಬಂದು ಘಟಕ ಪರೀಕ್ಷೆ, ಮಾಸಿಕ ಪರೀಕ್ಷೆ, ಇವೆಲ್ಲ ಏನು ಅಂದ್ರೆ ಇಂಗ್ಲಿಷ್ ನಲ್ಲಿ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಓಕೆ. ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಬಂದಾಗ ನೋಡಿ, ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಅಂದ್ರೆ ನಿರ್ದಿಷ್ಟ ಬೋಧನಾ ಕಲಿಕಾ ಪ್ರಕ್ರಿಯೆ ಅಂತ್ಯದಲ್ಲಿ ತೆಗೆದುಕೊಳ್ಳುವಂತ ಅಂದ್ರೆ ಮೌಲ್ಯಮಾಪನವನ್ನ ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಇದು ವಾರ್ಷಿಕ ಪರೀಕ್ಷೆಗಳಾಗಿರುತ್ತೆ. ಸಂಕಲನಾತ್ಮಕ ಅಂತ ಅಂದ್ರೆ ವಾರ್ಷಿಕ ಪರೀಕ್ಷೆಗಳು. ಓಕೆ. ಇನ್ನು ನೈದಾನಿಕ ಪರೀಕ್ಷೆ ಅಂತ ಬಂದಾಗ ನೋಡಿ, ಕಲಿಕಾ ಪ್ರಕ್ರಿಯೆಯ ಹಂತದಲ್ಲಿ ಅಂದ್ರೇನು? ಕಲಿಕಾ ಪ್ರಕ್ರಿಯೆಯ ಹಂತದಲ್ಲಿ
ಮಗುವಿಗೆ ಸಮಸ್ಯೆಗಳು ಎದುರಾದಾಗ ಅಥವಾ ಕಲಿಕೆಯಲ್ಲಿ ಹಿಂದುಳಿದಾಗ ಸಮಸ್ಯೆಯ ಕಾರಣವನ್ನ ತಿಳ್ಕೊಳ್ಳೋದಕ್ಕೆ ನಡೆಸುವಂತ ಮೌಲ್ಯಮಾಪನವನ್ನ ನಾವು ನೈದಾನಿಕ ಪರೀಕ್ಷೆ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ನೋಡಿ, ವಿದ್ಯಾರ್ಥಿಗಳ ಬಲ ಜೊತೆಗೆ ಅವರ ಒಂದು ನ್ಯೂನತೆಗಳನ್ನ ಪತ್ತೆ ಹಚ್ಚೋದಕ್ಕೆ ಬಳಸುವಂತಹ ಪರೀಕ್ಷೆ ಯಾವುದು ಅಂತ ಕೇಳ್ತಾರೆ. ಏನು, ವಿದ್ಯಾರ್ಥಿಗಳ ಬಲ ಮತ್ತು ವಿದ್ಯಾರ್ಥಿಗಳ ನ್ಯೂನತೆಗಳನ್ನ ಪತ್ತೆ ಹಚ್ಚೋದಕ್ಕೆ ಬಳಸುವಂತ ಪರೀಕ್ಷೆ ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಆಲ್ಸೋ ನೈದಾನಿಕ ಪರೀಕ್ಷೆ, ಮೀನ್ಸ್ ಇಂಗ್ಲಿಷ್ ನಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಕ್ರಿಯಾ ಸಂಶೋಧನೆಯ ಜನಕ ಯಾರು ನೋಡಿ? ಕ್ರಿಯಾ ಸಂಶೋಧನೆಯ ಜನಕ ಯಾರು ಅಂತ ಕೇಳ್ತಾರೆ, ಕರ್ಟ್ ಲೆವಿನ್ ರವರು. ಓಕೆ, ಸೊ ಇದಿಷ್ಟು ಈ ಒಂದು ಶಾರ್ಟ್ ನೋಟ್ಸ್ ಆಗಿತ್ತು ಸೈಕಾಲಜಿಗೆ ಸಂಬಂಧಿಸಿದಂತೆ. ಈಗಾಗ್ಲೇ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಬೋದು. ಸಪ್ರೇಟ್ ಟಾಪಿಕ್ಸ್ ಕೆಲವೊಂದು ವಿಷಯದ ಬಗ್ಗೆ ಇವಾಗ ನೋಡಿ. ಮತ್ತೆ ಇನ್ನೂ ಶಾರ್ಟ್ ನೋಟ್ಸ್ ಇದಾವೆ, ಅವನ್ನೆಲ್ಲಾನು ತಗೊಂಡ್ ಬರ್ತೀನಿ. ಓಕೆ, ಇಲ್ಲಿಗೆ ಈ ಒಂದು ಟಾಪಿಕ್ ಇದು ಕಂಪ್ಲೀಟ್ ಆಯ್ತು. ಅಂದ್ರೆ ಈ ಒಂದು ಏನು ಸೈಕಾಲಜಿಗೆ ಸಂಬಂಧಿಸಿದಂತೆ ಈ ಒಂದು ಶಾರ್ಟ್ ನೋಟ್ಸ್ ಕಂಪ್ಲೀಟ್ ಆಯ್ತು. ನಿಮ್ಮ ಹತ್ರ ಯಾವೆಲ್ಲ ನೋಟ್ಸ್ ಇರುತ್ತೆ, ಇದ್ರಲ್ಲಿ ಇಲ್ದೇ ಇರುವಂತ ಅಂದ್ರೆ ನಿಮ್ಮ ನೋಟ್ಸ್ ಅಲ್ಲಿ ಇಲ್ದೇ ಇರುವಂತ ಪಾಯಿಂಟ್ಸ್ ಏನಾದ್ರು ಇತ್ತು ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿವರೆಗೂ ಇದು ಈ ಹೊತ್ತಿನ ಒಂದು ಸೈಕಾಲಜಿ ಕ್ಲಾಸಸ್ ಆಗಿತ್ತು. ಓಕೆ, ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ, ಕ್ಲಾಸ್ ಅನ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.